ಈಸ್ಟ್ ಕೋಸ್ಟಲ್ ಅಂತ ವರ್ಷಕ್ಕೆ 500ರಿಂದ 1000 ಕಾಯಿ ಬರುತ್ತೆ. ಇದು ವೆಸ್ಟ್ ಕೋಸ್ಟಲ್ ಅಂತ ವರ್ಷಕ್ಕೆ 80ರಿಂದ 100 ಕಾಯಿ ಬರುತ್ತೆ. ಇವೆರಡನ್ನೂ ಕೂಡ ಯಾವ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಆಗಲಿ CPCI ಕಾಸರಗೋಡು ಆಗಲಿ ಡೆವಲಪ್ಮೆಂಟ್ ಮಾಡಿಲ್ಲ. ಇವೆರಡೂ ಕೂಡ ನ್ಯಾಚುರಲ್ ಆಗಿ ನಮ್ಮ ಭಾರತದಲ್ಲಿ ಕಾಣಿಸ್ಕೊಂಡಂಥ ತಳಿಗಳು. ಸೊ ಟಾಲ್ ವೆರೈಟೀಸಲ್ಲಿ ಪುರಾತನವಾದ ಟಲೀಸ್ ಯಾವುದಪ್ಪ ಅಂದರೆ ನಾಟಿ ಗಿಡಗಳಲ್ಲಿ ಓಲ್ಡೆಸ್ಟ್ ಗಿಡಗಳು ಪುರಾತನವಾದ ಯಾವುದಂದರೆ ಇವೆರಡೇ. ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಇದನ್ನು ಆಂಧ್ರ ಕಡೆ ಹೆಚ್ಚಾಗಿ ಬೆಳೀತಾರೆ. ನಿಮಗೆ ವರ್ಷಕ್ಕೆ 500ರಿಂದ 1000 ಕಾಯಿ ಬರುತ್ತೆ. ಪಾಲಿನೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಬಟ್ ಕಾಯಿ ಸೈಜ್ ತುಂಬ ಚಿಕ್ಕ ಸಿಗುತ್ತೆ. ಈ ಸಿಲ್ಕ್ ಬೋರ್ಡ್ ಕಡೆ ಎಲ್ಲ ಕೂಡ ನಿಮಗೆ 20 ರೂಪಾಯಿ 30 ರೂಪಾಯಿಗೆ ಸೇಲ್ ಮಾಡ್ತಾರೆ ಗೊತ್ತಾ, ಅದು ಇದೇ ಈಸ್ಟ್ ಕೋಸ್ಟಲ್. ಆಂಧ್ರ ಕಡೆಯಿಂದ ನಾರ್ಮಲ್ ಆಗಿ ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ಉತ್ತರ ಭಾರತ ಇದೆಯಲ್ವಾ, ಅಲ್ಲಿ ಪೂಜೆಗೆ ಚಿಕ್ಕ ಚಿಕ್ಕ ಕಾಯಿಗಳನ್ನ ಯೂಸ್ ಮಾಡ್ತಾರಲ್ಲ, ಅದೆಲ್ಲ ಕೂಡ ಇದೇ ಈಸ್ಟ್ ಕೋಸ್ಟಲ್. ವೆಸ್ಟ್ ಕೋಸ್ಟಲ್ನ ವಿಶೇಷತೆ ಏನಪ್ಪ ಅಂದರೆ ಇಡೀ ಭಾರತದಲ್ಲಿ ಓಲ್ಡೆಸ್ಟ್ ತಳಿ ಬಂದ್ಬಿಟ್ಟು ವೆಸ್ಟ್ ಕೋಸ್ಟಲ್. ಇದರಲ್ಲಿ ಹೈಯೆಸ್ಟ್ ನ್ಯೂಟ್ರಿಷನ್ ಫ್ಯಾಕ್ಟ್ ಇರುತ್ತೆ, ಹೈಯೆಸ್ಟ್ ಡಿಸೀಸ್ ರೆಸಿಸ್ಟೆಂಟ್ ಇರುತ್ತೆ, ಕಾಯಿ ಒಂದು 80ರಿಂದ 100 ಬಿಡುತ್ತೆ. ಸೊ ನಿಮ್ಗೆ ಏನು ಡ್ವಾರ್ಫ್ ವೆರೈಟೀಸ್ ನೋಡ್ತೀವೋ ಆ ಎಲ್ಲ ಡ್ವಾರ್ಫ್ ವೆರೈಟೀಸ್ನು ಕೂಡ ಇದೇ ವೆಸ್ಟ್ ಕೋಸ್ಟಲಿಂದನೇ ಕ್ರಾಸ್ ಮಾಡ್ತೀವಿ. ಸೊ ಇವೆರಡು ಓಲ್ಡೆಸ್ಟ್ ಪುರಾತನವಾದ ತಳಿ. ಇದ್ರ ಜೊತೆ ಲಕ್ಷದ್ವೀಪ್ ಟಾಲ್ ಅಂತ ಬರುತ್ತೆ, ಪೊಲಾಚಿ ಟಾಲ್ ಅಂತ ಬರುತ್ತೆ, ತಿಪ್ಟೂರ್ ಟಾಲ್ ಬರುತ್ತೆ, ಮತ್ತು ಅಂಡಮಾನ್ ನಿಕೋಬಾರ್ ಟಾಲ್ ಅಂತ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ಕೂಡ ಆಮೇಲೆ ಹೇಳ್ತೀನಿ. ಅವು ಯಾವುದು ಕೂಡ ಅಷ್ಟೊಂದು ಹೈಲೈಟೆಡ್ ಅಲ್ಲ. ಮೇಯ್ನ್ ಈಸ್ಟ್ ಕೋಸ್ಟಲ್, ವೆಸ್ಟ್ ಕೋಸ್ಟಲ್ ಮತ್ತು ತಿಪ್ಟೂರ್ ಟಾಲ್. ಸೊ ಹಾಗಿದ್ರೆ ಇವೆರಡು ಓಲ್ಡೆಸ್ಟ್ ಇದ್ರೂ ಕೂಡ ತಿಪ್ಟೂರ್ ಟಾಲ್ ಯಾಕೆ ನಂಬರ್ 1 ಆಯಿತು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ಈಸ್ಟ್ ಕೋಸ್ಟಲ್ ಮತ್ತು ವೆಸ್ಟ್ ಕೋಸ್ಟಲ್. ಇದು ನ್ಯಾಚುರಲ್ ಆಗಿ ನಮ್ಮ ಭಾರತದಲ್ಲಿ ಕಾಣಿಸ್ಕೊಂಡಂಥದ್ದು. ಒಂದು ವೆಸ್ಟರ್ನ್ ಘಾಟ್ಸಲ್ಲಿ ಇರೋದನ್ನ ವೆಸ್ಟ್ ಕೋಸ್ಟ್ ಅಂದರೆ ಸಮುದ್ರ ತೀರ, ಟಾಲ್ ಅಂದರೆ ಟಾಲ್ ವೆರೈಟಿ, ಎತ್ತರದ ತಳಿ. ಸೊ ತೆಂಗು ಬಂದುಬಿಟ್ಟು ನ್ಯಾಚುರಲಿ ಸಮುದ್ರ ತೀರದಲ್ಲೇ ಇದ್ದಂಥದ್ದು, ಆಮೇಲೆ ಅದು ಬಯಲುಸೀಮೆಗೆ ಬಂದಂಥದ್ದು. ಹಿಸ್ಟ್ರಿ ನೋಡಿದ್ರೆ ನಿಮ್ಗೆ ಇದು ಸಿಗುತ್ತೆ. ಇವೆರಡಕ್ಕೂ ಕೂಡ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಒಂದು ವೆಸ್ಟ್ ಕೋಸ್ಟಲ್ ಮತ್ತು ಈಸ್ಟ್ ಕೋಸ್ಟಲ್. ಸೊ ಹಾಗಿದ್ರೆ ತಿಪ್ಟೂರ್ ಟಾಲ್ ಯಾಕೆ ನಂಬರ್ 1 ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.